ಟೈಮ್ ನೋಡ್ಬೋದು, ಭಾನುವಾರ 30ನೇ ತಾರೀಕು ಜೂನ್ 2024 11 ಗಂಟೆ 20 ನಿಮಿಷ ಆಗೈತೆ. ಇನ್ನೂ ಹೊರಟಿಲ್ಲ. ಎಲ್ಲ ಅಪ್ಲಿಕೇಶನ್ನ ಕೂಡ ಆನ್ ಮಾಡ್ಕೊತೀನಿ ಒಂದೊಂದಾಗಿ. ಮತ್ತು ನಮ್ಮ ಯಾತ್ರೆ ಕೂಡ ಆನ್ ಮಾಡಿಟ್ಟಿದ್ದೀನಿ. ಓಲಾ, ರ್ಯಾಪಿಡೋ ಎಲ್ಲನೂ ಆನ್ ಮಾಡಿ ಇಟ್ಕೊತೀನಿ. ಸೊ ಯಾವುದ್ರಲ್ಲಿ ಬರುತ್ತೆ ಅದ್ರಲ್ಲಿ ಹೋಗೋದು. ಲೇಟ್ ಆಯಿತು, ಒಂದು ಸ್ವಲ್ಪ ಭಾನುವಾರ ಲೇಟೇನೆ ಹೊರಡೋದು. ನಾನು ಓಲಾ ಕೂಡ ಆನ್ ಮಾಡ್ಕೊತೀನಿ. ಗ್ಯಾಸ್ ಇಲ್ಲ ಗಾಡಿನಲ್ಲಿ, ಆನ್ ದ ವೇ ಎಲ್ಲಾದರೂ ಫಿಲ್ ಮಾಡಿಸ್ಬೇಕು. ನೋಡೋಣ ಯಾವುದ್ರಲ್ಲಿ ಡ್ಯೂಟಿ ಸಿಗುತ್ತೆ, ಎಲ್ಲಿ ಬರುತ್ತೆ, ಹೆಂಗಿರುತ್ತೆ ಇವತ್ತೊಂದು ದಿವಸ ಅಂತ ಅಂದ್ಬಿಟ್ಟು. ಫಸ್ಟ್ ಡ್ಯೂಟಿ ಸಿಕ್ಕೈತೆ, ಹೋಯ್ತಾ ಇದ್ದೀನಿ. ಕಸ್ಟಮರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವರೇ, ಬೇಗ ಬನ್ನಿ ಅಂತ. ನಾನು ಸರಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ, ಇನ್ನೂ ಗ್ಯಾಸ್ ಖಾಲಿ ಆಗ್ಬಿಟ್ಟೈತಪ್ಪ, ಇನ್ನೂ ಓಡ್ತಾನೆ ಐತೆ ನನ್ನ ಪುಣ್ಯಕ್ಕೆ. ಎಲ್ಲಿಗೆ ಅಂತಂದರೆ ಕೈಗೊಂಡ್ರಳ್ಳಿ ಗ್ಯಾಸ್ ಬಂಕ್ ಹತ್ರನೇ ಇರೋದು ಇದು ಡ್ರಾಪು. ಅಲ್ಲಿ ಗಂಟ ಗ್ಯಾಸ್ ಬಂದ್ಬಿಡ್ತು ಅಂದರೆ ಒಂದು ಲೆಕ್ಕದಲ್ಲಿ ಬಚಾವ್ ಅಂತ ಹೇಳ್ಬೋದು. ಇಲ್ಲಾಂದರೆ ಪೆಟ್ರೋಲು ಆನ್ ಮಾಡ್ಕೋಬೇಕಾಗುತ್ತೆ, ಪೆಟ್ರೋಲ್ ಆನ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಬರೋಬ್ಬರಿ ಈಗ ಪಿಕಪ್ಗೆ ಎಷ್ಟು ದೂರ ಬಂದಿದ್ದೀನಿ, ಪಿಕಪ್ಗಂತ ಹೋಯ್ತಿರೋದು ಒಂದು 3 ಕಿಲೋಮೀಟ್ರ್ ಆಗ್ಬೋದೇನೋ ನಮ್ಮ ಮನೆಯಿಂದ. ಸೊ ಇವಾಗ ಹೋಗಿ ಪಿಕಪ್ ಮಾಡೋಣ. ಹೆಂಗೆ ಅಂದ್ಕೊಳ್ತೀವಿ ಹಂಗೆ ಬಾಡಿಗೆ ಆಗಬೇಕು ಅಂದರೆ ಕಷ್ಟ ಇದೆ. ಸೊ ಹಂಗಾಗಿ ನೋಡೋಣ ಹೆಂಗಿರುತ್ತಂತ. ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿದಲ್ವಾ, ಇವತ್ತೊಂದು ದಿವಸ ಹೆಂಗಿರುತ್ತೆ ಅಂತ ನೋಡಬೇಕು. ಫಸ್ಟು ಹೋಗಿ ಗ್ಯಾಸ್ ಹಾಕಿಸ್ಕೋಬೇಕು. ಗ್ಯಾಸ್ ಹಾಕಿಸ್ಕೊಂಡಿದ್ಮೇಲೆ ಮಿಕ್ಕಿದ ಕೆಲಸ ಮಾಡೋಕ್ಕಾಗೋದು. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಬಾಡಿಗೆ ಡ್ರಾಪ್ ಆಯಿತು. ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಸರ್ಜಾಪುರ ರೋಡು ಕೈಕೊಂಡ್ರಳ್ಳಿ ಹತ್ರ ಇದ್ದೀನಿ. ಇದು ಯಾವುದೋ ಒಂದು ಅಕ್ಸೆಪ್ಟ್ ಆಗಿದೆ. ಈ ಡ್ಯೂಟಿನ ಮಾಡೋದಿಲ್ಲ ನಾನು, ಯಾಕಂತಂದರೆ ಗ್ಯಾಸ್ ಇಲ್ಲ, ಗ್ಯಾಸು ಮತ್ತು ಪೆಟ್ರೋಲ್ ಹಾಕಿಸ್ಕೋಬೇಕು. ಎರಡೂ ಕೂಡ ಆಲ್ಮೋಸ್ಟ್ ಖಾಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಗ್ಯಾಸ್ ಆಲ್ಮೋಸ್ಟು 10 ಕಿಲೋಮೀಟ್ರು ಪೆಟ್ರೋಲಲ್ಲೇ ಬಂದಿದ್ದೀನಿ. ಫುಲ್ ಬ್ಲಿಂಕ್ ಆಗ್ತಿದೆ, ಅಂದರೆ ಗಾಡಿ ಆಫ್ ಆದಂಗೆ ಆಗ್ತಿದೆ. ಸೊ ಹಂಗಾಗಿ ಫಸ್ಟ್ ಪೆಟ್ರೋಲು ಮತ್ತು ಗ್ಯಾಸ್ ಹಾಕಿಸ್ಕೊಬಿಡ್ಬೇಕು. ಗ್ಯಾಸ್ ಕೂಡ ಇಲ್ಲ, ಪೆಟ್ರೋಲಲ್ಲೇ ರನ್ ಮಾಡ್ಕೊಂಡು ಬರ್ತಿದ್ದೀನಿ. ಇಲ್ಲಿ ಪೆಟ್ರೋಲ್ ಬಂಕ್ ಸರ್ಜಾಪುರ ರೋಡಲ್ಲಿದೆ. ಸೊ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ರಶ್ಶು, ಹಂಗಾಗಿ ಬನ್ನಿ ಅಲ್ಲೇ ಹೋಗಿ. ರೋಡ್ ಅಷ್ಟೇನು ಯಾವುದೇ ಥರ ಟ್ರಾಫಿಕ್ ಏನಿಲ್ಲ. ಸೊ ಹಂಗಾಗಿ ಆದಷ್ಟು ಬೇಗ ಹೋಗಿ ಗ್ಯಾಸ್ನ ಫಿಲ್ ಮಾಡ್ಕೊಳೋಣ ಅಂತ ಹೋದೆ. ಯಾಕಂದ್ರೆ ನೀವು ನೋಡ್ಬೋದು ಯಾವುದೇ ಥರ ಆಟೋ ಯಾವುದು ರೋಡಲ್ಲಿ ಕಾಣಿಸ್ತಾ ಇಲ್ಲ. ಹಂಗಾಗಿ ಹೋಗಿ ಬೇಗ ಪಟ್ ಅಂತ ಹಾಕಿಸ್ಕೊಂಬಿಡೋಣ. ಪೆಟ್ರೋಲ್ ಓಡಿಸ್ಬೇಕು ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ. ಸೊ ಇಲ್ಲಿ ಬಂದಿದ್ದೀನಿ, ಒಂದು 4-5 ಗಾಡಿ ಇದ್ದಾವೆ. 4-5 ಅಲ್ಲ, ಇನ್ನು 4-5 ಗಾಡಿಗಳಿದ್ದಾವೆ ಆಲ್ಮೋಸ್ಟ್. ಏನೋ ಒಂಥರ ಸಮಾಧಾನ ಅಂತ ಹೇಳ್ಬೋದು. ಆನಾಗಿಲ್ಲ, ಪ್ರೆಷರು ಇಲ್ಲವೇ ಇಲ್ಲ, ಕಮ್ಮಿ ಇದೆ. ಒಟ್ಟು ಗ್ಯಾಸ್ ಇಡ್ಸಿದ್ದು ನೀವೇ ನೋಡ್ಬೋದು, 311 ರೂಪಾಯಿ. ಪೆಟ್ರೋಲು ಹಾಕಿಸ್ಕೊತಾ ಇದ್ದೀನಿ, 102 ರೂಪಾಯಿ 85 ಪೈಸಾ. ಪೆಟ್ರೋಲ್ ಅಂತೂ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದಿತ್ತ. ಯಾವ ಬೇಕಾದ್ರೂ ಆಫ್ ಆಗುವಂಥ ಮೂಮೆಂಟ್ ಇತ್ತು. ಒಟ್ಟು ಇಡಿಸಿದ್ದು ಎಷ್ಟು ಅಂತ ಕೇಳೋದಾದರೆ ನೀವೇ ನೋಡ್ಬೋದು, 174 ರೂಪಾಯಿ ಆಯ್ತಾ. 1.9 6 ಲೀಟ್ರ್ ಪೆಟ್ರೋಲ್ ಕೂಡ ಫುಲ್ ಆಗೈತೆ, ಕಾಣ್ತಾನಿಲ್ಲ ಇಲ್ಲಿ ಗಂಟ. ಸೊ 174 ರೂಪಾಯಿ 20 ಪೈಸೆ ಕಡಿಮೆ. ಇಲ್ಲಿ ಪೆಟ್ರೋಲ್ ಬೇರೆ ಖಾಲಿ ಆಗೋಯ್ತದಂತ ಅಲ್ಲೇ ನೋಡಿದ್ರೆ ಒಂದು 2-3 ಕಡೆ ಜರ್ಕ್ ಬೇಡ ಹೊಡೀತು. ಆ ಜರ್ಕ್ ಹೊಡೆದಾಗ ಸ್ವಲ್ಪ ಭಯ ಆಗೋಯ್ತು, ಏನಪ್ಪ ಕತೆ ಅಂತ. ಆದರೂ ಟ್ರೈ ಮಾಡ್ಕೊಂಬಂದೆ, ಬುರ್ಬುರ್ ಅಂದ್ಕೊಂಬರೋದು. ಸೊ ನನ್ನ ಗಾಡಿನಲ್ಲಿ ಲಾಸ್ಟ್ ಪಾಯಿಂಟಲ್ಲಿ, ಅಂದರೆ ರೆಡ್ ಕಲರ್ ಪಾಯಿಂಟಲ್ಲಿ 33 ಕಿಲೋಮೀಟ್ರ್ ಓಡೈತೆ ಅಂದ್ಕೊಂಡಿದ್ದೀನಿ. 33 ಕಿಲೋಮೀಟ್ರನ್ನೇ ಓಡಿರೋದು. ಒಂಥರ ಸಮಾಧಾನ. ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು, ಗ್ಯಾಸ್ ಹಾಕ್ಸ್ಕೊಂಡಾಯ್ತು. ಬನ್ನಿ ನೋಡೋಣ ಹೆಂಗಿರುತ್ತೆ ಇವತ್ತೊಂದು ದಿವಸ. ಡ್ಯೂಟಿ ಬೀಳ್ತಾ ಇದೆ. ಮಧ್ಯಾಹ್ನ 2 ಗಂಟೆ 42 ನಿಮಿಷ ಒಂದು ಡ್ಯೂಟಿ ಸಿಕ್ಕೈತೆ. ಅಂದರೆ ಬಿಲೇಕಳ್ಳಿಯಿಂದ ಇಲ್ಲಿ ಮೊನೆಕೋಲಾಲ ಕಡೆಗೆ ಒಂದು ಡ್ರಾಪ್ ಬಂತು, ಮತ್ತು ಇನ್ನೊಂದು ಡ್ಯೂಟಿ ಸಿಕ್ಕೈತೆ HSR ಕಡೆಗೆ. ಸೊ ಅವ್ರನ್ನ ಹೋಗಿ ಪಿಕಪ್ ಮಾಡೋಣ. ಸೊ ರಿಟರ್ನ್ ಹೋಗಬೇಕು. ಸಾಯಂಕಾಲ 5 ಗಂಟೆ 3-3:30 ಊಟ ಮಾಡಿದ್ದು. ಅವಾಗೆಲ್ಲ ಚೆನ್ನಾಗಿ ಡ್ಯೂಟಿ ಬರ್ತಿತ್ತು. ಇವಾಗ ನೋಡಿದ್ರೆ ಯಾವುದ್ರಲ್ಲೂ ಡ್ಯೂಟಿನೇ ಬರ್ತಾಯಿಲ್ಲಪ್ಪ, ಏನಾಗೈತೆ ಅಂತ ಗೊತ್ತಿಲ್ಲ.
ಮಾಡಿರುವಂಥ ಡ್ಯೂಟಿ ಎಷ್ಟು ಅಂತಂದರೆ 683 ರೂಪಾಯಿ ಊಬರಲ್ಲಿ ಮಾಡಿದ್ದೀನಿ. ನಮ್ಮ ಯಾತ್ರೆಯಲ್ಲಿ ಒಂದು 215 ರೂಪಾಯಿ ಮಾಡಿದ್ದೀನಿ ಅಷ್ಟೇ. ಎಲ್ಲಿದ್ದೀನಿ ಅಂತ ಕೇಳೋದಾದರೆ HSR ಲೇಔಟಲ್ಲಿದ್ದೀನಿ. ಸ್ವಲ್ಪ ಹಾಗೆ ಮಳೆ ಕೂಡ ಬಂತು, ಸೋನೆ. ಇವಾಗ ನೋಡಿದ್ರೆ ಡ್ಯೂಟಿ ಬರ್ತಾ ಇಲ್ಲ. ಯಾಕೆ? ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಆಗೈತೆ 1477 ರೂಪಾಯಿ ಮಾಡಿದ್ದೀನಿ ಊಬರಲ್ಲಿ. ಅಂದರೆ ಪಿಕಪ್ ಎಲ್ಲ ಸಿಕ್ಕಾಬಡೆ ದೂರ ಬರ್ತಿದೆ. ಸದ್ಯಕ್ಕೆ ಮುರುಗೇಶ್ ಪಾಳ್ಯ ಹತ್ರ ಇದ್ದೀನಿ. ಇನ್ನೊಂದು ಡ್ಯೂಟಿ ಸಿಕ್ಕೈತೆ, ಒಂದು ಡ್ಯೂಟಿ ಜಸ್ಟ್ ಕ್ಯಾನ್ಸಲ್ ಆಯ್ತು. ಹೆಂಗೆ ಅಂತಂದರೆ ಬೇಡ ಅಂತಂದರೆ ಫಸ್ಟೇ ಕ್ಯಾನ್ಸಲ್ ಮಾಡಿಬಿಟ್ರೆ ಒಳ್ಳೇದು. ಕ್ಯಾನ್ಸಲ್ ಮಾಡೋದಿಲ್ಲ, ಏನು ಮಾಡ್ತಾರೆ ವೆಯ್ಟ್ ಮಾಡಿಸಿ ಆಮೇಲೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅಂದರೆ ಬರೋಕ್ಕಿಂತ ಮುಂಚೆನೆ ಕ್ಯಾನ್ಸಲ್ ಮಾಡಿಬಿಟ್ರೆ ಒಂದು ಲೆಕ್ಕಾಚಾರ. ಕ್ಯಾನ್ಸಲ್ ಮಾಡೋದಿಲ್ಲ, ವೆಯ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿಸಿ ಅಲ್ಲಿ ನಾವು ನಿಯರ್ ಬಂದಾಗ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದು ಬೇಜಾರಾಗ್ಬಿಡುತ್ತೆ. ನಾವು ಅಷ್ಟು ದೂರ ಒಂದು ಅರ್ಧ-ಮುಕ್ಕಾಲು ಕಿಲೋಮೀಟ್ರ್ ಇಲ್ಲ 1 ಕಿಲೋಮೀಟ್ರಿಂದ ಬಂದಿರ್ತೀವಿ. ಅಲ್ಲಿ ಬಂದು ನಿಯರ್ ಬಂದು ಕ್ಯಾನ್ಸಲ್ ಮಾಡಿಬಿಟ್ರೆ ನಮಗೂ ಅಷ್ಟು ಲಾಸ್, ಆ ಟೈಮ್ ಕೂಡ ವೇಸ್ಟು. ಎಲ್ಲ ಒಂದು ಕಂಫರ್ಟ್ ಆಗಿರೋ ಅಂಥ ಜಾಗದಲ್ಲಿ ನಾವು ಗಾಡಿ ನಿಲ್ಸ್ಕೊಂಡಿರ್ತೀವಿ. ಗೊತ್ತಾಗಬೇಕು ನಮ್ಮ ಕಷ್ಟ. ಬರ್ರಿ, ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಇವಾಗ 1 ಮೀಟ್ರ್ ಬಂದಿದ್ದೆ, ಒಂದು ಕಸ್ಟಮರ್ ಪಿಕಪ್ ಮಾಡೋಣ ಅಂತ, ಕ್ಯಾನ್ಸಲ್ ಆಯ್ತು. 1 ಕಿಲೋಮೀಟರ್ ಮತ್ತೆ ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಣ ಅಂತ ಅಂದ್ಬಿಟ್ಟು. ಲೇಔಟ್ ಅಲ್ಲೇನೆ ಸುತ್ತಾಡ್ತಾ ಇದ್ದೀನಿ. ರೈಟ್ ತಗೋಬೇಕಿತ್ತು, ಆ ಕಡೆಯಿಂದ ಬಂದ್ರೆ ಇಲ್ಲಿ ಲೆಫ್ಟ್ ತಗೋಬೇಕಿತ್ತು. ಬಟ್ ಏನಂತಂದ್ರೆ ರೋಡ್ ಮಿಸ್ ಆಗೋಯ್ತು, ಏನ್ ಮಾಡೋಕ್ಕಾಗಲ್ಲ. ಬರ್ರಿ, ಮೋಸ್ಟ್ಲಿ ನ್ಯಾವಿಗೇಷನ್ ಅಲ್ಲಿ ಪ್ರಾಬ್ಲಮ್ ಇದೆ ಅನ್ಕೊಂಡಿದೀನಿ. ಕರೆಕ್ಟಾಗಿ ರೂಟ್ ತೋರಿಸೋದಿಲ್ಲ, ಮುಚ್ಚೈತಲ್ಲ, ಹಂಗಾಗಿ ಕರೆಕ್ಟಾಗಿ ರೂಟ್ ತೋರಿಸ್ತಾ ಇಲ್ಲ. ಹೇಳ್ಬೇಕಂದ್ರೆ ಈ ರೋಡಲ್ಲ, ಪಕ್ಕದ ರೋಡಲ್ಲೇ ಹೋಗ್ಬೇಕಿತ್ತು. ಕರೆಕ್ಟಾಗಿ ಟರ್ನ್ ಇತ್ತು, ಅದ್ರಲ್ಲೇನು ತೋರಿಸ್ತು, ಮತ್ತೆ ಯೂ ಟರ್ನ್ ಮಾಡಿ ಅಂತ ತೋರಿಸ್ತು. ಯೂ ಟರ್ನ್ ಮಾಡಿದೆ, ಮತ್ತೆ ಇವಾಗ ಲೆಫ್ಟಿಗೆ ತಗೋಬೇಕು. ಹಿಂಗೆಲ್ಲ ಆಗುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಮುಂದೆ ದೇವಸ್ಥಾನ ಹತ್ರ ಇಂದ ಅನ್ಕೊಂಡಿದ್ದೀನಿ ಪಿಕಪ್ ಇರೋದು. ಮುಂದೆ ಗೋಕುಲಂ ದೇವಸ್ಥಾನನ ಏನೋ ಇದೆ ಹೆಸರು, ಅಲ್ಲಿಂದಾನೆ. ಇಲ್ಲೇ ಪಿಕಪ್ ಇರೋದು. ಕಸ್ಟಮರ್ ಲೊಕೇಶನ್ಗೇನೋ ಬಂದಿದ್ದೀನಿ, ಏನು ಮಾಡ್ತಾರೆ ನೋಡೋಣ. ಓಕೆ, ಯೂ ಟರ್ನ್ ಮಾಡಬೇಕು. ಮತ್ತೆ ಇಲ್ಲಿ ಕಾಣ್ತಿದಾರಲ್ಲ ಇವರೇ ಕಷ್ಟ. ರಾತ್ರಿ 10 ಗಂಟೆ ಆಯಿತು. ಎಲ್ಲಿದ್ದೀನಿ ಅಂತ ಕೇಳೋದಾದ್ರೆ ಸರ್ಜಾಪುರ ರೋಡಲ್ಲಿದ್ದೀನಿ. ಯಾವುದೋ ಒಂದು ಬಾಡಿಗೆ ಸಿಕ್ಕಿತ್ತಲ್ಲ, ಅದನ್ನು ಡ್ರಾಪ್ ಮಾಡಿ ಮನೆ ಕಡೆ ಹೊರಟಿದ್ದೀನಿ. ಇನ್ನೂ ಒಂದು 20 ನಿಮಿಷ ಆಗ್ಬೋದು ನಮ್ಮ ಮನೆಗೆ ಹೋಗೋಕ್ಕೆ. ಇವತ್ತು ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅರೌಂಡು 12 ಗಂಟೆ ಆಗಿತ್ತು. ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಡ್ಯೂಟಿ ಆಗೈತೆ, ಆಯಿತಾ. ಸೊ ಇವತ್ತು ಮಾಡಿದ್ದೀನಿ. ಬೆಳಗ್ಗೆನೇ ಹೇಳಿದ್ನಲ್ಲ ಜಾಕ್ಪಾಟ್ ಆಯಿತು ಅಂತ. ಜಾಕ್ಪಾಟ್ ಅಂದರೆ ಜಾಸ್ತಿ ದೊಡ್ಡದಾಗೇನಾಗಿಲ್ಲ. ಆಲ್ಮೋಸ್ಟು ನನ್ನ ದಿನನಿತ್ಯದಂತೆ ನನ್ನ ಟಾರ್ಗೆಟ್ ನಿಯರ್ ಬೈ ಟಚ್ ಆಗಿದೆ. ಮಧ್ಯಾಹ್ನವರೆಗೂ ಚೆನ್ನಾಗಿ ಡ್ಯೂಟಿಗಳು ಬರ್ತಿದ್ವು. ಮಧ್ಯಾಹ್ನ ಮೇಲೆ ಸ್ವಲ್ಪ ಡ್ಯೂಟಿ ಕಡಿಮೆ ಆಗೋಯ್ತು ಅಂತ ಹೇಳ್ಬೋದು. 3 ಗಂಟೆವರೆಗೂ ಚೆನ್ನಾಗಿ ಡ್ಯೂಟಿ ಬಿದ್ದೈತೆ. ಬ್ಯಾಕ್ ಟು ಬ್ಯಾಕ್ ಮತ್ತು ಲಾಂಗ್ ಟ್ರಿಪ್ಪೇ ಬೀಳುತ್ತಾ ಇತ್ತು. ಆಮೇಲೆ ನೋಡ್ತಾ ಹೋಯ್ತಾ ಅದೇನಾಯ್ತೋ ಗೊತ್ತಿಲ್ಲ. ಸಾಯಂಕಾಲ ಮೇಲಂತೂ ಡ್ಯೂಟಿಗಳು ಕಡಿಮೆ ಆಗೋಯ್ತು, ಬೀಳ್ತಿತ್ತು. ಆದರೆ ಪಿಕಪ್ ಲೊಕೇಶನ್ ಬಂದು ತುಂಬ ದೂರ. ಮಿನಿಮಮ್ ಬಾಡಿಗೆನೇ ಬಂದು ಅರೌಂಡ್ 2 ಕಿಲೋಮೀಟ್ರು ಪಿಕಪ್ ಬರ್ತಿತ್ತು. ಸೊ ಹಂಗಾಗಿ ಅಷ್ಟು ಆ ಡ್ಯೂಟಿಗಳನ್ನ ಮಾಡೋಕ್ಕೆ ಹೋಗಿಲ್ಲ. ನಾನು ಅಂದ್ಕೊಂಡೆ ಇವತ್ತೊಂದು 1500 ರೂಪಾಯಿ ಮೇಲೆ ಮಾಡೋಕ್ಕಾಗಲ್ಲ ಅಂತಲೇ ಇದ್ದಿದ್ದು ನನ್ನ ಮೈಂಡಲ್ಲಿ. ಬಟ್ ಏನಂತಂದರೆ ಸೆಟ್ ಆಯಿತು. ನನ್ನ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಕರೆಕ್ಟಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿಲ್ಲ. ಹಂಗೆ ಹೇಳ್ಬೇಕು ಅಂತಂದರೆ ಫ್ಯಾಮಿಲಿ ಜೊತೆ ಊಟ ಕೂಡ ಮಾಡೋಕ್ಕಾಗ್ತಿಲ್ಲ. ಅದಕ್ಕೊಂದು ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಹಿಂಗೆ ಆದರೆ ಆಗೋದಿಲ್ಲ. ಕಮಿಟ್ಮೆಂಟ್ ಜಾಸ್ತಿ ಇದೆ, ಆ ರೀಸನ್ನಿಂದ ಹಿಂಗೆಲ್ಲ ಆಗ್ತಿರೋದು. ಇದೇ ತಿಂಗಳು ನಾನು ಬರೀ 1 ವಾರ ರಜಾ ಮಾಡಿದ್ದೀನಿ, ಆಯಿತಾ. 8 ದಿನನೋ 9 ದಿನ ಏನೋ ರಜಾ ಮಾಡಿದ್ದೀನಿ ಇದೇ ಜೂನ್ ತಿಂಗಳಲ್ಲಿ. ಜೂನ್ ತಿಂಗಳಲ್ಲೇ ನನಗೆ ಆಲ್ಮೋಸ್ಟ್ ಒಂದು 3-4 ದಿನ ಹುಷಾರಿರಲಿಲ್ಲ. ಶೀತ ಜ್ವರ ಅಂದ್ಕೊಂಡು ಮೈಕೈ ನೋವು ಅಂತ ಅಂದ್ಬಿಟ್ಟು ಹಂಗೆ ರಜಾ ಹಾಕಿದ್ದೆ. ಕಂಟಿನ್ಯೂಸ್ 3 ದಿನ ರಜಾ ಹಾಕಿದ್ದೆ. ನಂತರ ಮತ್ತೆ 2 ದಿನ ಏನೋ ಹಂಗೆ ರಜಾ ಆಯಿತು. ಮತ್ತೆ 2-3 ದಿನ ಮತ್ತೆ ಅದೇ ಥರ ಏನೋ ಹುಷಾರಿಲ್ಲ, ಏನೋ ಆಯಿತು ಗೊತ್ತಿಲ್ಲಪ್ಪ, ಸರಿಯಾಗಿ ನನ್ನ ನೆನಪಾಯ್ತಿಲ್ಲ. ಅದರಲ್ಲೂ ಕೂಡ 2-3 ದಿನ ರಜಾ ಹಾಕಿದೆ.
ಸೊ ಒಟ್ಟು ರಜೆ ಹಾಕಿರೋದು 8 ದಿನ, 8 ಇಂದ 9 ದಿನ ರಜೆ ಹಾಕಿದ್ದೀನಿ ಈ ತಿಂಗಳಲ್ಲಿ. ಇದ್ದಂಗೆ ಸುಮಾರು ಜನ ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀರಾ, ವೀಕ್ಲಿ ಮಾಡಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ನೋಡ್ತೀನಿ, ಆಯ್ತು ಅಂದ್ರೆ ನಾಳೆ ಮಾಡ್ತೀನಿ ಈ ವಾರ ಎಷ್ಟು ದುಡಿಮೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಹಂಗೆ ಈ ಮಂತ್ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಕೂಡ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದ್ಯಾನಕ್ಕಂತ ಗೊತ್ತಿಲ್ಲ, ಇದ್ದಿದ್ದಂಗೆನೆ ನೀವೆಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ವೀಕ್ಲಿ ಹೇಳಿ ವೀಕ್ಲಿದು ಕೂಡ ಅಪ್ಡೇಟ್ ಮಾಡಿ ಅಂತ ಅಂದ್ಬಿಟ್ಟು ಆಯ್ತಾ. ಸೊ ನೋಡೋಣ, ಅದು ಕೂಡ ಟ್ರೈ ಮಾಡ್ತೀನಿ. ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ನೀವು ಅದನ್ನೇ ಲೆಕ್ಕ ಮಾಡ್ಕೊಬಿಟ್ರೆ ಸಾಕು, ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ವೀಕ್ಲಿ ವಿಡಿಯೋ ಬೇಕು ಅಂತಂದರೆ ಮಾಡೋಣ, ಅದರಲ್ಲೇನು ತೊಂದರೆ ಇಲ್ಲ. ಅದೇನೊಂದು 5-6 ನಿಮಿಷ ಆಗ್ಬೋದು. ಸೊ ಟ್ರೈ ಮಾಡ್ತೀನಿ. ಹಾಗೆ ಕೆಲವೊಂದು ಕಮೆಂಟನ್ನು ಓದ್ತಿದ್ದೆ, ಸ್ಟಾರ್ ರೇಟಿಂಗ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಕಸ್ಟಮರ್ ಸ್ಟಾರ್ ರೇಟಿಂಗು, ಸ್ಟಾರ್ ರೇಟಿಂಗ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಹೇಳ್ಬೇಕು ಅಂತಂದರೆ ಸ್ಟಾರ್ ರೇಟಿಂಗು ಮುಂಚೆ ಎಲ್ಲ ಬಂದಾಯ್ತಾ. ನಾನು ಹೇಳ್ತಿರೋದು ಒಂದು 5-6 ವರ್ಷ ಮುಂಚೆ ಮೆಸೇಜಲ್ಲಿ ಹೇಳಿದ್ದು ಏನಪ್ಪ ಅಂದರೆ, ಇವಾಗ ನಂದು ಎಕ್ಸಾಂಪಲ್ 4.8 ಸ್ಟಾರ್ ರೇಟಿಂಗು ಇಲ್ಲ 5 ಸ್ಟಾರ್ ರೇಟಿಂಗ್ ನಂದಿದ್ರೆ, ಆ ಕಸ್ಟಮರ್ ಕೂಡ ಅದೇ ಥರ ಅವ್ರು 5 ಸ್ಟಾರ್ ರೇಟಿಂಗ್ ಇರೋರೇ ಸಿಗ್ತಾರೆ. ನಿಮ್ಮ ರೇಟಿಂಗ್ ಏನಾದರೂ ಕಡಿಮೆ ಆದರೆ ಅದೇ ಥರ ಕಸ್ಟಮರ್ದು ರೇಟಿಂಗ್ ಕಡಿಮೆ ಇರೋರೆ ಅಂದರೆ ಒಂದು ಸ್ವಲ್ಪ ಜಗಳ ಆಡೋರು, ಇಲ್ಲಾಂದರೆ ಏನೋ ಒಂದು ಪ್ರಾಬ್ಲಮ್ಮು ಕಿರಿಕ್ ತೆಗಿಯೋರು ಅಂಥವ್ರ ಜೊತೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದರು. ಮುಂಚೆ ಎಲ್ಲ ಬಂದುಬಿಟ್ಟು ಊಬರಲ್ಲಿ ಟ್ರೈನಿಂಗ್ ಎಲ್ಲ ಕರೆಯೋರು ಅವ್ರ ಆಫೀಸಲ್ಲಿ, ಬಟ್ ಇವಾಗ ಕರೀತಾ ಇಲ್ಲ. ಅದೊಂದು ಕೇಳ್ಪಟ್ಟಿದೆ. ಅದು ನಾನು ಅವಾಗ ಕಾರ್ ಓಡಿಸ್ತಾ ಇದ್ದೆ. ಸೊ ಕಾರ್ ಓಡಿಸ್ಬೇಕಾದ್ರೆ ಹೇಳ್ತಿದ್ರು, ಕಾರ್ಗೆ ಮಾತ್ರ. ನನಗೆ ಆಟೋಗಿದೆಯಾ ಅಂತ ನನಗೇನು ಗೊತ್ತಿಲ್ಲ. ನಾರ್ಮಲಾಗಿ ನಾನು ಎಲ್ಲರಿಗೂ ಸ್ಟಾರ್ ರೇಟಿಂಗ್ ಬಂದು 5 ಸ್ಟಾರೇ ಕೊಡ್ತೀನಿ. ಯಾವುದೇ ಥರ ಅದರಲ್ಲಿ 1 ಸ್ಟಾರ್ ಕೊಡು 2 ಸ್ಟಾರ್ ಕೊಡು ಅಂತ ಮಾಡೋದಿಲ್ಲ. ಎಲ್ಲರಿಗೂ ಒಂದೇ ಸತಿ ಹಿಂಗೆ ಆಟೋಮೆಟಿಕ್ ತೊಗೊಂಡೋಗ್ತಲ್ಲ, ಹಂಗೆ ಆಟೋಮೆಟಿಕ್ಕೇನೆ ನಾರ್ಮಲಾಗಿ ಸೆಲೆಕ್ಟ್ ಮಾಡಿಬಿಡ್ತೇನೆ. ಇನ್ನು ಕಸ್ಟಮರ್ ವಿಷಯದಲ್ಲಿ ನನಗೆ ಗೊತ್ತಿಲ್ಲಪ್ಪ ಅವ್ರು ಯಾವ ಥರ ಸ್ಟಾರ್ ರೇಟಿಂಗ್ ಕೊಡ್ತಾರೆ ಅಂತ. ಮೇಯ್ನ್ ನನ್ನ ಫೋಕಸ್ ಇರೋದು ಡ್ಯೂಟಿ ಎತ್ಕೊಂಡ ಅವ್ರನ್ನ OTP ಹಾಕೋದನ್ನ ಡ್ರಾಪ್ ಮಾಡೋದು, ದುಡ್ಡು ಇಸ್ಕೊಂಡ ಡ್ರಾಪ್ ಮಾಡೋದನ್ನ ಅಷ್ಟೇ ಯೋಚನೆ ಮಾಡೋದು. ಸೊ ಅನ್ವಾಂಟೆಡ್ ಮಾತುಗಳಾಗಲಿ, ಏನೋ ಒಂದು ಕಿರಿಕ್ ಮಾಡೋದಾಗಲಿ ಆ ಥರ ಏನಿಲ್ಲ. ಆದಷ್ಟು ನನ್ನ ಬಾಡಿಗೆನಲ್ಲಿ ಬಂದು ನಾರ್ಮಲಾಗಿ 10 ಕಸ್ಟಮರ್ನ ಡ್ರಾಪ್ ಮಾಡಿದ್ರೆ ಒಬ್ಬರು ಏನಾದರೂ ಸಿಗ್ತಾರೆ ಅಷ್ಟೇ. ಒಬ್ಬರು ಇಬ್ಬರು ಕಿರಿಕ್ ಮಾಡೋರು, ಇಲ್ಲಾಂದರೆ ನಾರ್ಮಲಿ ಎಲ್ಲ ಚೆನ್ನಾಗಿರುತ್ತಪ್ಪ, ಏನಂತ ಕಿರಿಕೇನು ಆಗೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಅರ್ಜೆಂಟಾಗಿ ಹೋಗಿ, ತುಂಬ ಫಾಸ್ಟಾಗಿ ಹೋಗಿ, ಬೇಗ ಹೋಗಿ ಅಂತ. ಸರಿ ಅಂತ ಹೇಳ್ತೀನಿ, ಬಟ್ ಏನಂತಂದರೆ ನಾನು ಓಡಿಸೋದು 40-45 ಸ್ಪೀಡ್ ಒಳಗೇನೆ. ಮ್ಯಾಕ್ಸಿಮಮ್ ಅಂದರೆ 50 ಸ್ಪೀಡು. ಅದು ಒಳ್ಳೆ ರೋಡ್, ಚೆನ್ನಾಗಿರೋ ರೋಡ್ ಇದ್ರೆ ಮಾತ್ರ. ಎಲ್ಲಿದೆ ಬೆಂಗಳೂರಲ್ಲಿ ಎಲ್ಲಿ ಓಡ್ಸೋಕ್ಕಾಗುತ್ತೋ ಆ ಸ್ಪೀಡಲ್ಲಿ ಹೇಳಿ. ಸೊ ಮ್ಯಾಕ್ಸಿಮಮ್ ಅಂದರೆ 50 ಸ್ಪೀಡ್ ಅಂತ ಇಟ್ಕೊಳ್ಳಿ. ಕೆಲವೊಬ್ರು ಹೇಳ್ತಾರೆ ಸ್ವಲ್ಪ ಬೇಗ ಹೋಗ್ಬೇಕು, ಸ್ಪೀಡಾಗಿ ಹೋಗ್ಬೇಕು, ಬಸ್ ಮಿಸ್ ಆಯ್ತದೆ, ಟ್ರೈನ್ ಮಿಸ್ ಆಯ್ತದೆ ಅಂತಾರೆ. ಅದು ನಮ್ಮ ಜವಾಬ್ದಾರಿ ಅಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವ್ರು ಇನ್ನೊಂದು ಆಟೋನೋ ಇಲ್ಲ ಇನ್ನೊಂದು ಟ್ಯಾಕ್ಸಿನೋ ಇನ್ನೂ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗ್ತಾರೆ. ನಾವು ರೋಡಲ್ಲಿ ಲಬ ಅಂತ ಬಾಯಿ ಬಡ್ಕೊಂಡು ಇರಬೇಕಾಗುತ್ತೆ. ಸೊ ಅಷ್ಟು ರಿಸ್ಕು ತಗೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಅದ್ರ ಮೇಲೆ ಬಿಟ್ಟಿದ್ದು ನಿಮಗೇನೆ. ಬಟ್ ಏನಂತಂದರೆ ಆದಷ್ಟು ಟ್ರೈ ಮಾಡ್ತೀನಿ. ಯಾವನ್ ಮರ ಈ ನಡೆ ಹಾರ ನೋಡಿತಾನೆ. ಸೊ ಆದಷ್ಟು ಏನು ಹೇಳ್ತಿದ್ದೆ ಅನ್ನೋದೇ ಮರ್ತೇ ಹೋಯ್ತು, ಹಾರ ನೋಡ್ಕೊಂಡು ಹೋಗಿದ್ದು ಇದರಲ್ಲಿ. ಆದಷ್ಟು ಸೇಫಾಗಿ ಡ್ರೈವ್ ಮಾಡ್ತೀನಿ. ಯಾಕಂತಂದರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರೂ ಬರೋಲ್ಲ. ಸೊ ನಾವೇ ಅದು ಹಿಂದೆಗಡೆ ಓಡಾಡಬೇಕಾಗುತ್ತೆ. 5 ನಿಮಿಷ 10 ನಿಮಿಷ ನಾವು ಅರ್ಜೆಂಟ್ ಮಾಡ್ಬೋದು, ಜಾಸ್ತಿ ಏನು ಉಳಿತಾಯ ಏನಾಗಲ್ಲ. ಅಲ್ಲಿ ಉಳಿದ್ರೆ ಅಮ್ಮಮ್ಮ ಅಂತಂದರೆ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ. ಸೊ ಅದಕ್ಕೋಸ್ಕರ ನಾವು ರಿಸ್ಕ್ ಮಾಡ್ಕೊಳೋದು ಬೇಡ ಅಂತ. 10:28 ಮನೆಗೆ ಬಂದಾಯಿತು. ಬನ್ನಿ, ದಿನನಿತ್ಯದಂತೆ ಇವತ್ತು ಭಾನುವಾರ ದಿವಸ ಯಾವ ಥರ ಇತ್ತು ನನ್ನ ದಿನ ಅಂತ ನೋಡೋಣ. 2 ಅಪ್ಲಿಕೇಶನಲ್ಲಿ ನಾನು ಡ್ಯೂಟಿ ಮಾಡಿರೋದು, ಒಂದು ಊಬರ್ನಲ್ಲಿ ಮತ್ತು ಇನ್ನೊಂದು ನಮ್ಮ ಯಾತ್ರೆಯಲ್ಲಿ. ಸೊ ಮೊದಲನೇದಾಗಿ ನಮ್ಮ ಯಾತ್ರೆಯಲ್ಲಿ ನೋಡೋಣ ಎಷ್ಟಾಗಿದೆ ಅಂತ. ನಮ್ಮ ಯಾತ್ರೆಯಲ್ಲಿ ಒಂದೇ ಟ್ರಿಪ್ ಮಾಡಿರೋದು 215 ರೂಪಾಯಿ. ಹಾಗೆ ಊಬರ್ನ ಓಪನ್ ಮಾಡ್ಕೊತೀನಿ. ಊಬರಲ್ಲಿ ಆಗಿರೋದು ನೀವು ನೋಡ್ಬೋದು 1810 ರೂಪಾಯಿ ಆಗಿದೆ. ಒಟ್ಟು ಎಷ್ಟು ಟ್ರಿಪ್ ಮಾಡಿದ್ದೀನಿ? 11 ಟ್ರಿಪ್ಪು ಊಬರಲ್ಲಿ ಮಾಡಿರೋದು. ಹಂಗೆ ನಮ್ಮ ಯಾತ್ರೆಯಲ್ಲಿ ಒಂದು ಟ್ರಿಪ್. ಓಲಾ ಮತ್ತು ರ್ಯಾಪಿಡೋದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ಇವತ್ತೊಂದು ದಿವಸ ಒಂದು ಮಟ್ಟಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಂದರೆ ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಟಚ್ ಆಯ್ತಲ್ವ, ಅದೇ ನನಗೆ ಖುಷಿ ವಿಷಯ. ಮತ್ತು ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.